ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ರೆಸಿಪಿ ಆ್ಯಂಡ್ ವ್ಲಾಗ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನೋಡಿ, ಆಲ್ರೆಡಿ ಬೆಳಗ್ಗೆ ಎದ್ದು ಟೀ ರೆಡಿ ಮಾಡ್ಕೋತಿದ್ದೆ. ಸೊ ಇವತ್ತಿಂದು ಸ್ಪೆಷಲ್ ಪೊಟೆಟೊ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಪೊಟೆಟೊ ಗ್ರೇವಿ ಮಾಡಿ ರೈಸಿಗೆ. ಸೊ ಅದು ಪೊಟೆಟೊ ರೈಸ್. ಸೊ ಆಲ್ರೆಡಿ ಟೀ ಕುಡಿಬೇಕಿತ್ತು. ಟೀ ಕುಡಿದ್ರೇ ಅಲ್ವಾ ಎನರ್ಜಿ. ಸೊ ಟೀ ಕುಡಿದು ನೆಕ್ಸ್ಟ್ ಏನಿದೆ ಅದನ್ನು ರೆಡಿ ಮಾಡ್ಕೊಬೇಕಲ್ವಾ. ಸೊ ರೆಡಿ ಮಾಡ್ಕೊಳ್ಳೋಣ ಬನ್ನಿ, ನೋಡೋಣ ಇಂಗ್ರೀಡಿಯೆಂಟ್ಸ್. ಸೊ ಆಲೂಗಡ್ಡೆನ ನಾನು ಫಸ್ಟೇ ಬಂದು ಬೇಯಿಸ್ಕೊಬೇಕು. ಆಲೂಗಡ್ಡೆ ಬೇಯಿಸ್ಕೊಬೇಕಾದ್ರೆ ಕುಕ್ಕರಲ್ಲಿ ಒಂದು 2 ವಿಸಿಲಾದರೂ ಕೂಗಬೇಕಲ್ಲ. ಸೊ ಅದ್ರ ಜೊತೆಗೆ ಅರಶಿನ ಪುಡಿ ಮತ್ತು ಉಪ್ಪು, ಕಲ್ಲುಪ್ಪು ಎರಡನ್ನೂ ಹಾಕ್ಕೊಂಡು ಒಂದು 2 ವಿಸಿಲ್ ಆರ್ 3 ವಿಸಿಲ್, ನಿಮ್ಗೆ ಹೆಂಗೆ ಬೇಕೋ ಹಾಗೆ. ಸೊ ನಾನು 3 ವಿಸಿಲ್ ಬಿಟ್ಕೊಂಡೆ. 3 ವಿಸಿಲು ಬಿಟ್ಕೊಂಡಾದಮೇಲೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ, ನೆಕ್ಸ್ಟು ಆನಿಯನ್ನು, ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಮತ್ತು ಸಾಸಿವೆ. ಟೊಮೆಟೊ ಹಾಕ್ಬೋದು, ಬಟ್ ನಾನು ಟೊಮೆಟೊ ಹಾಕಿಲ್ಲ. ಸೊ ಜಾನುಗೆ ಇಷ್ಟ ಆಗೋಲ್ಲ ಟೊಮೆಟೊ ಹಾಕಿದ್ರೆ ಪೊಟೆಟೊ ಗ್ರೇವಿ ಮಾಡಬೇಕಾದ್ರೆ. ಸೊ ಅದರಿಂದ ನಾನು ಜಸ್ಟ್ ಇಷ್ಟು ಮಾತ್ರ ಹಾಕ್ಕೊಂಡು ಸಿಂಪಲಾಗೆ ಮಾಡಿರೋದು. ನಾನು ಆನಿಯನ್ ಕೈಯಲ್ಲಿ ಕಟ್ ಮಾಡಲ್ಲ, ಅದು ಬೌಲ್ ಬರುತ್ತೆ ಅಲ್ವಾ, ಚಾಪರಲ್ಲೇ ಕಟ್ ಮಾಡಿಬಿಡ್ತೀನಿ. ಸೊ ನೋಡಿ, ಜೀರಿಗೆ ಆ್ಯಂಡ್ ಕರಿಬೇವು, ಕಡಲೆಬೇಳೆ, ಮೆಣಸಿನ್ಕಾಯಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಆದರೆ ಅದು ನಮಗೆ ಸೆಟ್ ಆಗೋಲ್ಲ, ಅದಕ್ಕೋಸ್ಕರ ಈ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾಯಿತು. ಸೊ ಅದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋವರೆಗೂ ಹುರ್ಕೊಂಡಾದ್ಮೇಲೆ ಮತ್ತು ಪೊಟೆಟೊ ಆಲ್ರೆಡಿ ಬೇಯಿಸಿಟ್ಟಿದ್ನಲ್ಲ, ಸೊ ಸಿಪ್ಪೆ ಎಲ್ಲ ತೆಕ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಅದು ರೆಡಿ ಆದಮೇಲೆ ಅದನ್ನು ಹಾಕಬೇಕು. ಆ್ಯಂಡ್ ಸ್ವಲ್ಪ ಉಪ್ಪು, ಅರಶಿನ ಪುಡಿ, ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ಆ್ಯಂಡ್ ಮತ್ತು ಅರಶಿನ ಪುಡಿ ಇವಾಗ ಹಾಕೋದು. ಮೆಣಸಿನ್ಕಾಯಿ ಪುಡಿ, ಖಾರ ಜಾಸ್ತಿ ಆಗಿಬಿಟ್ಟಿದೆ ನೋಡಿದ್ರೆ. ನಾನು ಮಾಡ್ತಿರೋದು ಇಬ್ರಿಗೆ ಅಡುಗೆ ಆಗಿರೋದ್ರಿಂದ ಕಡಿಮೆನೇ ಮಾಡ್ಕೊತಾ ಇದ್ದೀವಿ. ಸೊ ನೀವು ಎಷ್ಟು ಜನ ಇದ್ದೀರಾ ಕ್ವಾಂಟಿಟಿ ನೀವು ನೋಡಿಕೊಂಡು ಹಾಕೋಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಲೈಟಾಗಿ ಚಿಕನ್ ಮಸಾಲೆ ಹಾಕ್ತೀನಿ, ಯಾಕಂದರೆ ಅದು ಗ್ರೇವಿ ಥರ ಆಗುತ್ತೆ ಮತ್ತು ಟೇಸ್ಟ್ ವೈಸು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಟೇಸ್ಟಲ್ಲಿ ನಾನು ಮಾಡ್ಕೊಳ್ಳೋದು. ಸೊ ನಿಮ್ಗೆ ಏನು ಬೇಕೋ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಬೋದು, ಬಟ್ ಈ ಥರನೂ ಟ್ರೈ ಮಾಡಿ ನೋಡಿ, ಒಂದು ಸಲ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ನಾವು ರೈಸಿಗೆ ಮಾಡ್ಕೊಂಡ್ವಿ. ಆ್ಯಂಡ್ ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಹಾಕಿದ್ರೆ ಅದು ಟೇಸ್ಟ್ ಸಿಗುತ್ತೆ. ಸೊ ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಪೊಟೆಟೊ ಆಲ್ರೆಡಿ ನಾನು ಬೇಯಿಸಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಪ್ರೇಟಾಗಿ ಎತ್ತಿಟ್ಟಿದ್ದೆ, 2 ಕಟ್ ಮಾಡಿ. ಸೊ ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಅದು ಬೆಂದಿರುತ್ತೆ ಆಲ್ರೆಡಿ, ನಾವು ಫುಲ್ಲು ಅದನ್ನು ಮಿಕ್ಸ್ ಮಾಡಿಬಿಡ್ಬಾರ್ದು. ಲೈಟಾಗಿ ಅದರಲ್ಲಿ ಮೀನ್ಸ್ ಏನಂತಾರೆ, ನೀಟಾಗಿ ನೋಡಬೇಕು ಎಷ್ಟು ಮೆತ್ತಗಿದೆಯಾ ಹೇಗೆ ಅಂತ. ನಾನು ನೋಡ್ಕೊಂಡಿದ್ದಾದ್ಮೇಲೆ ಹಾಕ್ತಿರೋದು. ಅದು ಮೆತ್ತಗಾದಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಮೇಲೆ ಹಾಕೋಬೋದು. ನಾನು ಅದನ್ನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡೆ ಲಾಸ್ಟಲ್ಲಿ. ಸೊ ಒಲೆ ಮುಂದೆ ನಿಂತಾಗ ಲವ್ವಿಂದ ಮಾಡಿ, ಏನೇ ಒಂದು ಅಡುಗೆ ಆಗಿರಲಿ ಪ್ರೀತಿಯಿಂದ ಮಾಡಿದ್ರೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಂಬಿದ್ದೀನಿ ನಾನು. ಆ್ಯಕ್ಚುಲಿ ಅದು ನಿಜವಾಗ್ಲೂ ನಾನು ಅದನ್ನು ನಂಬ್ತೀನಿ. ಆ್ಯಂಡ್ ಸೊ ಇವತ್ತಿನ ರೆಸಿಪಿ ಆ್ಯಂಡ್ ಇವತ್ತಿನ ಜಸ್ಟ್ ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಇಷ್ಟೇ ರೆಸಿಪಿ ಆ್ಯಂಡ್ ವ್ಲಾಗ್. ಓಕೆ, ಒಲೆ ಮುಂದೆ ನಿಂತಾಗ ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ಎಲ್ಲರೂ ಪ್ರೀತಿಯಿಂದ ಅಡುಗೆ ಮಾಡಿ. ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಬೇಕು ಅದಕ್ಕೆ ಲಾಸ್ಟಲ್ಲಿ. ಸಾಂಬಾರು ಥರ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಬೋದು. ನಾನು ಲೈಟಾಗಿ ಗ್ರೇವಿ ಥರ ಬೇಕಲ್ಲ, ಸೊ ಅದಕ್ಕೋಸ್ಕರ ಲೈಟಾಗಿ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಸಿ ನೀರೇ ಹಾಕ್ಕೊಂಡಿದ್ದೀನಿ, ತಣ್ಣೀರು ಹಾಕಿಲ್ಲ. ಸೊ ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಬಾಯ್.